ನಾಳೆ ಕನ್ನಡಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ನಾಳಿನ ಅಖಂಡ ಕರ್ನಾಟಕ ಬಂದ್ಗೆ ಕೃಪಾ ಸಂಘಟನೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಖಾಸಗಿ ಶಾಲಾ ಸಂಘಟನೆ ಕೃಪಾ ಸಂಘಟನೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಂದ್ನಿಂದ 40 ರಿಂದ 50 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ. ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ದರೆ ಆಗ್ತಾ ಇತ್ತು. ಅದು ಬಿಟ್ಟು ಕರ್ನಾಟಕ ಬಂದ್ ಮಾಡೋ ಸರಿ ಅಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ದಿನಾಂಕಗಳನ್ನು ನೋಡಿಕೊಂಡು ಬಂದ್ಗೆ ಕೊರೆ ಕೊಡಬಹುದಿತ್ತು. ಪರೀಕ್ಷೆಗೆ ಮೊದಲು ಅಥವಾ ಪರೀಕ್ಷೆ ಮುಗಿದ ಬಳಿಕ ಮಾಡಬಹುದಿತ್ತು. ಅದನ್ನ ಬಿಟ್ಟು ಪರೀಕ್ಷೆ ಇರುವಾಗ ಬಂದ್ ಕೊಟ್ಟಿರೋದು ಸರಿ ಅಲ್ಲ ಅಂತ ಸಂಘಟನೆ ಹೇಳ್ತಾ ಇದೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂದನ್ನು ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಮಹಾರಾಷ್ಟ್ರದ ಮರಾಠಿಗರ ಪುಂಡಾಟಿಕೆಯ ವಿರುದ್ಧ ಕೊಟ್ಟಿರುವಂತಹ ಈ ಬಂದು ಇದು ಮಕ್ಕಳ ಹಿತವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಯಾಕೆ ಅಂತಂದರೆ ಇವತ್ತಿಂದ 10th ಎಕ್ಸಾಮ್ ಪ್ರಾರಂಭ ಆಗ್ತಾ ಇದೆ, ಮತ್ತು ಮೌಲ್ಯಾಂಕನ ಪರೀಕ್ಷೆಗಳು ನಡೀತಾ ಇದೆ. ಬಹುಶಃ ನಾಳೆನೂ ಕೂಡ ಮೌಲ್ಯಾಂಕನ ಪರೀಕ್ಷೆ ಕೆಲವು ಪೇಪರ್ಸ್ಗಳಿದ್ದಾವೆ. ಇದು ಸುಮಾರು 40 ರಿಂದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಯಾಕಂದರೆ SSLC ಪರೀಕ್ಷೆಯನ್ನು ಬರೆಯುವಾಗ ಮಕ್ಕಳು ಒಂದಿಷ್ಟು ದೂರ ಟ್ರಾವೆಲ್ಸನ್ನು ಮಾಡಿರ್ತವೆ, ಹೋಗಿರ್ತವೆ, ಮತ್ತು ವಾಪಸ್ ಬರೋದಕ್ಕೆ ವೆಹಿಕಲ್ ಇಲ್ಲದೇ ಇರುವಂಥ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ಈ ಆತಂಕದ ನಡುವೆ ಮಕ್ಕಳುಗಳು ಪರೀಕ್ಷೆಗಳನ್ನು ಬರೀಬೇಕಾಗುತ್ತೆ. ನಾನು ಈಗಾಗಲೇ ನಮ್ಮ ಸಂಘಟನಾ ವತಿಯಿಂದ ನಾವೀಗಾಗಲೇ ಮನವಿ ಮಾಡಿದ್ವಿ, ನೀವು ಬಂದನ್ನು ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಮಕ್ಕಳ ಶಿಕ್ಷಣವನ್ನು ಹೊರತುಪಡಿಸಿ ಅಥವಾ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದ್ಗಳನ್ನು ಮಾಡಿ. ಅವರೇನೋ ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳುಗಳಿಗೆ, ಕರ್ನಾಟಕದ ಮಕ್ಕಳುಗಳಿಗೆ, ಕರ್ನಾಟಕದ ಭವಿಷ್ಯವನ್ನು ರೂಪಿಸುವಂಥ ಮಕ್ಕಳುಗಳಿಗೆ ತೊಂದರೆ ಕೊಡೋದು ಎಷ್ಟು ಸರಿ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಈ ರೀತಿಯ ಬಂದ್ಗಳನ್ನು ಕರೆ ಕೊಡುವಾಗ ಮಕ್ಕಳ ಪರೀಕ್ಷೆಗಳ ದಿನಾಂಕಗಳನ್ನು ಸಹಿತ ಅವ್ರು ನೋಡ್ಕೋಬೇಕಾಗುತ್ತೆ. ಪರೀಕ್ಷೆ ನಂತರ ಬೇಕಾದ್ರೂ ಮಾಡ್ಬೋದಿತ್ತು, ಅಥವಾ ಪರೀಕ್ಷೆ ಪ್ರಾರಂಭ ಆಗೋಕ್ಕಿಂತ ಮುಂಚೆನೂ ಇದನ್ನು ಮಾಡ್ಬೋದಿತ್ತು. ಈಗ ಮಾಡೋದು ಖಂಡಿತ ಆತಂಕಕಾರಿಯಾದಂಥ ವಿಷಯ. ನಮ್ಮ ಸಂಘಟನೆ ಇದನ್ನು ಉಗ್ರವಾಗಿ ವಿರೋಧವನ್ನು ಮಾಡುತ್ತೆ. ಇದು ಮಕ್ಕಳು ವರ್ಷಕ್ಕೆ ಒಂದು ಸಾರಿ ಪರೀಕ್ಷೆಗಳನ್ನು ಬರೀತಾರೆ, ಅದು 10th ಹುಡುಗರು ಅವ್ರ ಭವಿಷ್ಯ ಈ ಒಂದು ಪರೀಕ್ಷೆಯಲ್ಲಿರುತ್ತೆ. ಹಾಗಾಗಿ ನಾನು ಮನವಿ ಮಾಡೋದಿಷ್ಟೇ, ದಯಮಾಡಿ ಈ ಬಂದಿನ ವಿಚಾರದಲ್ಲಿ ಮಕ್ಕಳ ಪರೀಕ್ಷೆ ಅಥವಾ ಮಕ್ಕಳ ಶಿಕ್ಷಣವನ್ನು ಹೊರತುಪಡಿಸಿ ಅಂತೇಳಿ ಕೇಳ್ಕೊಳ್ತೀವಿ. ಒಂದು ವೇಳೆ ಈ ಬಂದಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತಂದರೆ, ಮಕ್ಕಳ ಪರೀಕ್ಷೆಗೆ ತೊಂದರೆ ಆಗುತ್ತೆ ಅಂತಂದರೆ, ಅಥವಾ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಶಾಲಾ ಸಂಘಟನೆಗಳು, ಅದರಲ್ಲೂ ಕೃಪಾ ಸಂಘಟನೆ ಇದನ್ನು ಭಾಳ ಉಗ್ರವಾಗಿ ಖಂಡಿಸುತ್ತೆ. ಹಾಗಾಗಿ ನಾನು